ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಉಷಾ ಸಂತೋಷ್. ಇವತ್ತಿನ ವಿಡಿಯೋದಲ್ಲಿ ನಾನು ಹೇಗೆ ಪುಳಿಯೋಗರೆ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಗೊಜ್ಜು ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಒಂದು ಪಾತ್ರೆಗೆ ನಾನು ಸ್ವಲ್ಪ ನಾನು ತೋರಿಸ್ತಾ ಇದ್ದೀನಲ್ಲ ಅಷ್ಟು ಹುಣಸೆಹಣ್ಣು ತೊಗೊಂಡು ನೆನೆಯಕ್ಕೆ ಬಿಡ್ತೀನಿ. ಒಂದು 1/4 ಗಂಟೆ ನೆನೆಯಕ್ಕೆ ಬಿಡ್ತೀನಿ. ಅದರ ರಸ ಎಲ್ಲ ಬಿಟ್ಕೊಳ್ಳುತ್ತೆ. 1/4 ಗಂಟೆ ಬಿಟ್ಟ ಮೇಲೆ ಇವಾಗ ಇದನ್ನು ನೀಟಾಗೆಲ್ಲ ಸ್ಮ್ಯಾಶ್ ಮಾಡಿಬಿಟ್ಟು, ಇವಾಗ ರಸ ಎಲ್ಲ ಬಿಟ್ಕೊಂಡಿದೆ, ಸಿಪ್ಪೆ ಎಲ್ಲ ತೆಗೆದುಕೊಂಡಿದ್ದೀನಿ. ಇವಾಗ ನಾನು ಉಪ್ಪು ಮತ್ತು ಬೆಲ್ಲ ಹಾಕ್ಕೊಂಡು ಹುಣಸೆ ರಸನ ಒಂದು ಕುದಿ ಕುದಿಸ್ಕೊತೀನಿ. ಅಷ್ಟರಲ್ಲಿ ಉಪ್ಪು ಮತ್ತು ಬೆಲ್ಲ ಕರಗುತ್ತೆ. ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ, ಟೇಸ್ಟು ಡಿಫ್ರೆಂಟಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಇವಾಗ ನೋಡಿ ನಾನು ಕುದಿಸ್ಕೊತಾ ಇದ್ದೀನಿ, ನೀವೇ ನೋಡ್ತಾ ಇದ್ದೀರಾ. ಬೇಗನೆ ಕರಗಿಬಿಡುತ್ತೆ ಬೆಲ್ಲ, ಒಂದು 4ರಿಂದ 5 ನಿಮಿಷ ಅನ್ನೋ ಅಷ್ಟರಲ್ಲಿ ಈ ಥರ ಹುಣಸೆ ರಸ ಕುದಿಸ್ಕೊಂಡು ಮಾಡ್ತಾರೆ. ಮತ್ತು ಡೈರೆಕ್ಟಾಗಿ ಹುಣಸೆ ರಸನ ಒಗ್ಗರಣೆಗೆ ಹಾಕಿ ಕೂಡ ಮಾಡ್ತಾರೆ. ನಾವು ಮಾಡೋದು ಫಸ್ಟೇ ಹುಣಸೆ ರಸನ ಕುದಿಸ್ಕೊಂಡು ಆಮೇಲೆ ಪುಳಿಯೋಗರೆ ಗೊಜ್ಜು ಮಾಡ್ಕೊಳ್ಳೋದು. ಒಂದು ಕುದಿ ಕುದಿಸ್ಕೊಳ್ಳಿ, ಅದು ಕರ್ಗೋವರೆಗೂ ಅಷ್ಟೇ. ಆಮೇಲೆ ನೀವು ಸ್ಟವ್ ಆಫ್ ಮಾಡ್ಕೋಬೇಕಾಗತ್ತೆ. ನೋಡ್ತಾ ಇದ್ದೀರಲ್ಲ, ಈ ಥರ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದಾಗಿದೆ, ಕುದ್ದಿದೆ. ಇವಾಗ ಸ್ಟವ್ ಆಫ್ ಮಾಡ್ಕೋತೀನಿ. ಇವಾಗ ಒಗ್ಗರಣೆ ಹಾಕತ್ತೀನಿ. ಒಂದು ಬಾಣಲೆಗೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ. ನಾನಿಲ್ಲಿ ಒಂದು 8ರಿಂದ 10 ಜನಕ್ಕೆ ಮಾಡ್ತಾ ಇರೋದು. ಮೊದಲು ಎಣ್ಣೆ ಕಾದ್ಮೇಲೆ ನಾನು ಕಡಲೆ ಬೀಜನ ಫ್ರೈ ಮಾಡಿಬಿಟ್ಟು ಎತ್ತಿಟ್ಕೋತೀನಿ. ಕೆಂಪಾಗೋವರೆಗೂ ಹುರ್ಕೋತೀನಿ. ಕಲರ್ ಚೇಂಜ್ ಆದಮೇಲೆ ಅದನ್ನು ತೆಗೆದುಕೋಬೇಕು. ತುಂಬ ಫ್ರೈ ಮಾಡೋಕೆ ಹೋಗ್ಬಿಡ್ರಿ, ಕಪ್ಪಗಾಗ್ಬಿಡುತ್ತೆ. ಮೀಡಿಯಮ್ ಇದ್ದಾಗ ನೋಡಿ, ಇವಾಗ ಆಗಿದೆ ಇದು. ಇವಾಗ ನಾನು ಇದನ್ನು ಎತ್ತಿಡ್ತೀನಿ. ಸಪ್ರೇಟು ಒಂದು ಬಟ್ಲಿಗೆ ಹಾಕಿ ಇಡ್ತೀನಿ. ಇದ್ರ ಜೊತೆನೇ ಹಾಗೇ ಬಿಟ್ಟು ಒಗ್ಗರಣೆ ಮಾಡೋಕೆ ಹೋದರೆ ಮೆತ್ತಗಾಗ್ಬಿಡುತ್ತೆ, ಕಡಲೆಬೀಜ ಕ್ರಿಸ್ಪಿ ಇರಲ್ಲ. ಅದಕ್ಕೋಸ್ಕರ ಫಸ್ಟೇ ನಾನು ಕಡಲೆಬೀಜನ ಫ್ರೈ ಮಾಡ್ಕೊಂಡಿದ್ದು. ಇವಾಗ ಒಗ್ಗರಣೆ ಹಾಕೋತಾ ಇದ್ದೀನಿ. ಸಾಸಿವೆ, ಕಡಲೆಬೇಳೆ ಹಾಕೋತೀನಿ, ಯಾಕಂದರೆ ಜಾಸ್ತಿ ಹೊತ್ತು ಫ್ರೈ ಮಾಡಲ್ಲ, ಅಷ್ಟರಲ್ಲಿ ಬೇಗ ಇದು ಕಡಲೆಬೇಳೆ ಸ್ವಲ್ಪ ಕ್ರಿಸ್ಪಿ ಆಗಲಿ ಅನ್ನೋ ಕಾರಣಕ್ಕೆ ಕಡಲೆಬೇಳೆ ಹಾಕೋತಾ ಇದ್ದೀನಿ ನಾನು. ಕಡಲೆಬೇಳೆ ಸ್ವಲ್ಪ ಗೋಲ್ಡನ್ ಬ್ರೌನ್ಗೆ ಟರ್ನ್ ಆದಮೇಲೆ ಕರಿಬೇವು ಹಾಕ್ಕೊಳ್ಳಿ. ಸಾಸಿವೆ ಹಾಕಿದ ತಕ್ಷಣ ಕರಿಬೇವು ಹಾಕಿದ್ರೆ ಸೀದೋಗುತ್ತೆ, ಇದು ಫ್ರೈ ಆಗಬೇಕಲ್ವಾ ಕಡಲೆಬೇಳೆ, ಹಾಗಾಗಿ ಇವಾಗ ನಾನು ಕರಿಬೇವು ಹಾಕೋತಾ ಇದ್ದೀನಿ. ಒಂದು 4 ಬ್ಯಾಡಗೆ ಮೆಣಸಿನ್ಕಾಯಿ. ಇದು ಒಂದು 20ರಿಂದ 25 ಸೆಕೆಂಡು ಫ್ರೈ ಆಗಲಿ. ಕಡಲೆಬೇಳೆನೂ ಆಗಿದೆ ಚೆನ್ನಾಗಿ. ಇವಾಗ ನಾನು ಆವಾಗಲೇ ಕುದಿಸಿಟ್ಕೊಂಡಿದ್ನಲ್ಲ ಹುಣಸೆ ರಸ, ಉಪ್ಪು ಮತ್ತು ಬೆಲ್ಲ ಹಾಕಿ ಕುದಿಸಿಟ್ಕೊಂಡಿದ್ನಲ್ಲ, ಅದನ್ನು ಆ್ಯಡ್ ಮಾಡ್ತೀನಿ ಇದಕ್ಕೆ. ಇವಾಗ ಇದಾಗಿದೆ, ನೀಟಾಗಿ ಫ್ರೈ ಆಗಿದೆ. ಇವಾಗ ನಾನು ಹುಣಸೆ ರಸದನ್ನ ಆ್ಯಡ್ ಮಾಡ್ಕೋತೀನಿ ಇದಕ್ಕೆ. ಅದು ಕೂಡ ಈ ಎಣ್ಣೆಲಿ ಒಂದು 2 ನಿಮಿಷ ಫ್ರೈ ಆಗಬೇಕು. ಹುಣಸೆ ರಸ ಎಣ್ಣೆ ಎರಡೂ ಮಿಕ್ಸ್ ಆಗಬೇಕು ನೀಟಾಗಿ, ಅಲ್ಲಿವರೆಗೂ ಕುದಿಸ್ಬೇಕು. ಚೆನ್ನಾಗಿ ಕುದಿಸಿ, ಆಮೇಲೆ ಸೀಸ್ಬಿಡಬೇಡಿ, ಮೀಡಿಯಮಾಗಿ ನೋಡ್ಕೊಂಡು ಕುದಿಸಿ, ನಿಮಗೆ ಗೊತ್ತಾಗುತ್ತೆ. ಇವಾಗ ಇದು ಕುದಿಬೇಕು ಸ್ವಲ್ಪ, ಒಂದು 2ರಿಂದ 3 ನಿಮಿಷ ಆದರೂ ಕುದಿಬೇಕು. ಎಣ್ಣೆ ಮತ್ತು ಹುಣಸೆ ರಸ ಎರಡು ಮಿಕ್ಸ್ ಆಗಬೇಕು, ಆ ಥರ. ಇವಾಗ ನೋಡಿ ನಾನು ತೋರಿಸ್ತಾ ಇದ್ದೀನಿ, ಈ ಥರ ಕುದಿಸ್ಕೊಡಿ. ಇದಕ್ಕೆ ನಾನು MTRದು ಪುಳಿಯೋಗರೆ ಪೌಡರ್ ಹಾಕ್ತಾಯಿದ್ದೀನಿ, 1 ಹಾಕ್ತಾಯಿದ್ದೀನಿ. ಇದರಲ್ಲಿ ಅಷ್ಟು ಸ್ಪೈಸಸ್ ಇಲ್ಲ, ನಿಮಗೆ ಗೊತ್ತಿದೆ. ಹಾಗಾಗಿ ನಾನು ಇದಕ್ಕೆ ಎಕ್ಸ್ಟ್ರಾ ಸ್ಪೈಸಸ್ಗೋಸ್ಕರ ಸಾಂಬಾರು ಪುಡಿನ ಕೂಡ ಆ್ಯಡ್ ಮಾಡ್ಕೋತೀನಿ. ನೋಡಿ, ಇದೊಂದು ಹಾಕಿದ್ರೆ ಗೊಜ್ಜು ಸ್ವಲ್ಪ ನೀರು ಥರ ಇದೆ. ಇವಾಗ ನಾನು ಒಂಚೂರು ಸಾಂಬಾರು ಪುಡಿ ಹಾಕಿ ಮಿಕ್ಸ್ ಮಾಡ್ತೀನಿ. ಇದ್ರ ಟೇಸ್ಟು ಇನ್ನೊಂದು ಥರ ಚೆನ್ನಾಗಿರುತ್ತೆ ಇದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷ ಆದರೂ ಕುದಿಸ್ಕೊಳ್ಳಿ ಹಾಗೇ. ಲಾಸ್ಟಲ್ಲಿ ನಾವು ಅರಿಶಿನ ಪುಡಿನ ಆ್ಯಡ್ ಮಾಡಬೇಕು, ಕಲ್ಲರ್ಗೋಸ್ಕರ ಅಷ್ಟೇ.
ಇವಾಗ ನೋಡಿ ಆ್ಯಡ್ ಮಾಡಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಕೈ ಆಡಿಸ್ತಾನೆ ಇರಿ, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಪುಳಿಯೋಗರೆನ ವೆರೈಟಿ ಆಫ್ ವೇನಲ್ಲಿ ಮಾಡ್ತಾರೆ ಸ್ನೇಹಿತರೆ. ನಮ್ಮ ಮನೇಲಿ ಮಾಡೋದು ಇದೆ ಈ ಥರ. ನೋಡಿ ಎಣ್ಣೆ ಬಿಟ್ಕೊಂತು, ಅದೆಲ್ಲ ಕುದ್ಮೇಲೆ ನೀವೇ ನೋಡ್ತಾ ಇದ್ದೀರಲ್ಲ. ಇವಾಗ ಲಾಸ್ಟಲ್ಲಿ ನಾನು ಕಡಲೆ ಬೀಜನ ಆ್ಯಡ್ ಮಾಡ್ಕೊಂಡಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಇವಾಗ ನಾನು ರೈಸ್ಗೆ ಕಲಿಸ್ಕೊಂಬಂದಿದ್ದೀನಿ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ. ನೀವು ಒಂದ್ಸಲ ಟ್ರೈ ಮಾಡಿ ನನಗೆ ಹೇಗೆ ಬಂತು ಅಂತ ಹೇಳಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ನಿಮಗೆ ಇಷ್ಟ ಆಗಿದೆ ಅಂತ ನನಗೆ ಗೊತ್ತಾಗತ್ತೆ. ಧನ್ಯವಾದಗಳು. ಜೈ ಕರ್ನಾಟಕ.